ಬರ್ಡೇ ಟೈಮ್ ನನಗೆ ಅವಳು ಬರ್ಡೇ ಚಿಂತೆ ರಾತ್ರಿ ಟೈಮಲ್ಲಿ ಓಪನ್ ಆದ ಓಕೆ ಓಕೆ ನಮಸ್ತೆ ನಮಸ್ತೆ ನಮಸ್ತೆ. ಸೊ ವ್ಲಾಗಿಂಗ್ ಟೈಪ್ ಎಂಥದ್ದು ಮಾಡ್ತಿದ್ದೆ ಬಿಕಾಸ್ ಮನೇಲಿಗೆ ಯಾವಿಲ್ಲ ಸದ್ಯಕ್ಕೆ. ಸೊ ನಾನು ನಿಮಗೆ ಒಂದು ಬ್ಯಾಕಿಲ್ ಸ್ಟೋರಿ ಹೇಳೋಕ್ಕೆ ರೆಡಿ ಇದ್ದೆ. ಹೋದ ವರ್ಷ ಬೆಸ್ಟ್ ಫ್ರೆಂಡ್ ಬರ್ಡೇ ಟೈಮಲ್ಲ ನಾನು ಅವಳಿಗೆ ಎಂತೆಲ್ಲ ಇಷ್ಟ ಇತ್ತು, ಅವಳಿಗೆ ಎಂತೆಲ್ಲ ಬೇಕಂದಿಲ್ಲ. ಅಂದರೆ ಈಗ ಸುಮ್ಮನೆ ರ್ಯಾಂಡಮಾಗಿ ಅಂಗಡಿಗೆಲ್ಲ ಹೋದಾಗ ಅವಳಿಗೆ ನಂಗೆ ಇದು ಇಷ್ಟ ಆಯ್ತು ಅದು ಇಷ್ಟ ಆಯ್ತು ಅಂತ ನಾನು ಲಿಟ್ರಲಿ ಅವಳು ಬರ್ಡೇ ಇರ್ಬೋದು ಆಗಸ್ಟಲ್ಲಿ. ನಾನು ಅದಕ್ಕೆ ನನಗೆ ಎಕ್ಸಾಮ್ ನಡೀತಿತ್ತು ಫೆಬ್ರವರಿ ಟೈಮ್. ನನಗೆ ಎಕ್ಸಾಮ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಅವಳು ಬರ್ಡೇ ಚಿಂತೆ ಆಗಸ್ಟಲ್ಲಿತ್ತು. ನಾನು ಫೆಬ್ರವರಿಯಿಂದವೇ ನಾನು ಚಿಂತೆ ಮಾಡ್ತಿದ್ದೆ. ಓಕೆ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಏಪ್ರಿಲಿಂದ ಮಾರ್ಚಲ್ಲಿ ಇನ್ನೊಂದು ಅವಳ ಫ್ರೆಂಡ್ ಬರ್ತಡೇ ಇದ್ದಿತ್ತು. ಸೊ ಅದಕ್ಕೆಲ್ಲ ನಂದೆಲ್ಲ ಓಡಾಟ ಎಲ್ಲ ಸುಮಾರೆಲ್ಲ ಇದ್ದಿತ್ತು. ತುಂಬಾ ಜಾಸ್ತಿ ಪ್ರಿಪ್ರೇಷನ್ ಇದ್ದಿತ್ತು ಅವಳ ಬರ್ಡೇ ಇನ್ನೊಬ್ಬ ಫ್ರೆಂಡ್ ಬರ್ಡೇಗೆ. ಸೊ ಅವಳದೇ ಕೊಡುಗೆ ಇದ್ದಿದ್ದು, ಬಟ್ ನಾನು ತುಂಬಾ ಹೆಲ್ಪ್ ಮಾಡಿದ್ದೆ. ನಾನಂದ್ರೆ ಹಂಗೇನೆ ಮತ್ತೆ ಬಾಗ್ಲು ಓಪನ್ ಆಗ್ತಿತ್ತು. ಇದೇ ರಾತ್ರಿ ಟೈಮಲ್ಲಿ ಓಪನ್ ಆದ 4 ಮುಂಚೆ ನಂದು ಪ್ಲಾನಿಂಗ್ ನಡೀತಿತ್ತಲ್ಲ. ಸೊ ಫಸ್ಟ್ ಆಫ್ ಆಲ್ ಆನ್ಲೈನಲ್ಲಿ ಆರ್ಡರ್ ಮಾಡೋಕ್ಕೆ ತುಂಬ ಎಲ್ಲ ಇದ್ದಿತ್ತು, ಬಟ್ ನಾನು ಎಂತ ಮಾಡ್ತಿದ್ದೆ ಅಂತ ಮನೆಗೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಓಕೆ ಇನ್ನೊಬ್ಳು ಫ್ರೆಂಡಿನ ಸಹಾಯದಿಂದ ಆನ್ಲೈನಲ್ಲಿ ಆರ್ಡರ್ ಮಾಡಿಸ್ಕಿದ್ದು. ಅದನ್ನು ಆರ್ಡರ್ ಮಾಡಿಸಿದೆ. ಆಮೇಲೆ ಕಾಲೇಜಲ್ಲಿ ಹೋಗಿ ತಗೊಂಡೆ ಅದನ್ನು. ಬಟ್ ಇದೆಲ್ಲ ನನ್ನ ಬರ್ತಡೇ ಇತ್ತಲ್ಲ, ಅವಳಿಗೆ ಗೊತ್ತಾಯಿದೆ. ಅವಳಿಗೆ ನಾನು ದುಡ್ಡು ಕೊಡ್ಕಿತ್ತು, ಅದು ಹೆಂಗೋ ಮಾಡಿ ಕೊಟ್ಟೆ. ಅವಳಿಗೆ ಎಂತೆಲ್ಲ ಇಷ್ಟ ಇತ್ತು ಆಲ್ಮೋಸ್ಟ್ ಎವ್ರಿಥಿಂಗ್ ಮಾಡಿದ್ದೆ ನಾನು. ಬಟ್ ಮನೇಲಿ ಗೊತ್ತಿಲ್ಲ ಇದು. ಅಂದರೆ ತುಂಬಾ ಸೇವಿಂಗ್ಸ್ ಮಾಡ್ತಿದ್ದೆ. ಅಂದರೆ ಲೈಕ್ ತುಂಬ ಸೇವಿಂಗ್ಸ್ ಮಾಡ್ತಿದ್ದೆ. ಅಂದರೆ ಮೇ ಬಿ ಈ ಪ್ಲ್ಯಾನ್ ಐ ಥಿಂಕ್ 1 ವರ್ಷ ಹಿಂದೆಯಿಂದ ಇತ್ತು ನಂದು. ಎಂತಕ್ಕಂದರೆ ನಾನು ಎಲ್ಲೇ ಹೋದ್ರು ನಾನು ಎಂತ ಖರ್ಚು ಮಾಡ್ತಾ ಇರಲಿಲ್ಲ. ಏನು ಖರ್ಚು ಮಾಡೋದಿಲ್ಲ. ನಂಗೆ ಎಂತ ಬೇಕಿತ್ತು ನಾನು ಎಂತ ತಗೊಂತಿಲ್ಲ. ದುಡ್ಡು ಉಳಿಸ್ಕೊ, ನಂದು ಅದೇ ಮೋಟಿವ್. ಕಂಜೂಸ್ ಅಂತ ಹೇಳ್ಬೋದು, ಬಟ್ ಕಂಜೂಸ್ ಅಲ್ಲ, ನಂಗೆ ದುಡ್ಡು ಉಳಿಸ್ಕೊ. ಸೊ ಅದೇ ಫ್ರೆಂಡ್ಸ್ ಎಲ್ಲ ಆಚೆ ಪತಿಗೂ ಕೂಡ ನಾನು 1 ಪೈಸಾ ಖರ್ಚು ಮಾಡ್ತಾ ಇರಲಿಲ್ಲ. ಕ್ಯಾಂಟೀನಲ್ಲಿ ವಿತಿಂಗ್ ಒಂದೇ ಸ್ಥಿತಿದ್ದೆ. ಸೊ ನಂಗೆ ಖರ್ಚು ಮಾಡೋಕ್ಕೂ ಇಷ್ಟ ಇರಲಿಲ್ಲ. ನಾನು ಎಂಥ ಪರಿಸ್ಥಿತಿ ಬಂದು ನಾನು ದುಡ್ಡಂತೂ ಖರ್ಚು ಮಾಡ್ತಿರ್ಲಿಲ್ಲ. ಸೊ ಹಾಗೆ ಸೇವ್ ಮಾಡಿ 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 ಸೊ ನನಗಿಂತ ಓಕೆ ಫುಲ್ ನೆಕ್ಸ್ಟ್ ಲೆವೆಲ್ ಸೇವಿಂಗ್ಸ್. ಸೊ ನಾನು ಎಷ್ಟು ಹೇಳಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ಇಮೇಜಿನ್ ಮಾಡ್ಕೊಳಕ್ಕೂ ಆಗಿಲ್ಲ. ಅಂದರೆ ಬರ್ಡೇ ಟೈಮ್ ಬಂತ, ಅವಳು ಅದೇ ಇನ್ನೊಬ್ಳು ಫ್ರೆಂಡ್ ಮಾರ್ಚ್ ಬರ್ಡೇ ಅನ್ನಲ್ಲ. ಸೊ ಅವಳೊಟ್ಟಿಗೆ ಸುತ್ತಾಡೋಕೆ ಇದ್ಲು. ನಾನು ಎಂತ ಹೋಗ್ತೀನಿ, ನಂದೆಲ್ಲ ನನ್ನ ಮನೆಗೆ ಹೋಗಿ ಅವೆಂಜ್ ಎಲ್ಲ ಮಾಡೋಕ್ಕಿತ್ತು. ಅದು ಒಂದು ಅಂಗಡಿ ಎಲ್ಲ ಹೇಳೇ ಇಲ್ಲ. ಅಂದರೆ ಬರ್ಡೇದು ಡೆಕೋರೇಷನ್ ಸಮಥಿಂಗ್ ನೋಡೋಕೆ ಚೆನ್ನಾಗಿದೆ ಅಲ್ಲ ಅಂದಿಲ್ಲ. ನಾನು ಅದನ್ನೇ ತಗೊಂಡು ಮನೆಗೆ ಡೆಕೋರೇಷನ್ ಮಾಡಿದೆ. ಅವಳದು ಟ್ರೀಟ್ ಕೊಡ್ಸಿದ್ದು. ಅದೇ ಟೈಮಲ್ಲಿ ಅವಳು ಇನ್ನೊಬ್ಳು ಫ್ರೆಂಡ್ ನನ್ನಲ್ಲ ಮಾರ್ಚ್ ಬರ್ಡೇ ಟೈಮ್ ಅವಳೊಟ್ಟಿಗೆ ಸುತ್ತಾಡೋಕೆ ಹೋದ್ಲು. ನಂಗೆ ಬಾಬಾ ಅಂದ್ಲು. ಇಲ್ಲ ನಾ ಬತ್ತಿಲ್ಲ ಅಂದರೆ ಅದು ಅಷ್ಟೊತ್ತಿಗೆ ಎಂತ ಸಮಥಿಂಗ್ ಜಗಳ ಆಗಿತ್ತು ಬಸ್ಸಲ್ಲಿ. ನಾನು ಬರಲ್ಲ ಅಂದಿದ್ದಕ್ಕೆ ನಾನು ಅವಳು ಬಾಬಾ ಅಂದಿದ್ಲು. ಇಲ್ಲ ನಾನು ಮನೆ ಹೋಗಿ ಮಲ್ಕೊಬೇಕು ಸುಸ್ತಾಯ್ತಂದೆ. ಅವಳಿಗೆ ಕೋಪ ಬಂತು. ಅವಳು ಸಿಗಿದ ಬಸ್ ಎತ್ಕೊಂಡು ಹೋಗಿದ್ದೆ. ಸೈ ನಾನು ಕಾದೆ ಅವಳು ಮನೆಗೆ ಬಂದ್ಲು. ನಾನು ಮನೆ ಹತ್ರ ಇದ್ದೆ. ನಾನು ಸ್ಕೂಲ್ ಫ್ರೆಂಡ್ಸ್ನೆಲ್ಲ ಕಲಿಸ್ಕೊಂಡು ಮನೇಲೆಲ್ಲ ಮ್ಯಾನೇಜ್ ಮಾಡಿ ಹೋದೆ. ಫುಲ್ಲೆಲ್ಲ ಡೆಕೋರೇಟ್ ಮಾಡಿ ಕೇಕ್ ಅಂದರೆ ಪಿಲ್ಸ್ಬೆರಿ ಅದೇನೋ ಕೇಕ್ ಅಂದರೆ ರೆಡಿಮೇಡ್ ಕೇಕ್ ಥರ ಏನೋ ಬರುತ್ತಲ್ಲ ಅದನ್ನು ಬಲೂನ್ಸ್ ಅದೇ ಬಂದ ತಕ್ಷಣ ಬಲೂನ್ ಬಮ್ ಮಾಡಿ ನಾನು ರೆಕಾರ್ಡ್ ಮಾಡ್ತಿದ್ದೆ ಎಲ್ಲ. ಅವಳು ತುಂಬ ಖುಷಿ ಪಡ್ಲು. ಅಂದರೆ ಟೈಮ್ ಆಗಿತ್ತು ಆವಾಗಲೇ 6-7 ಗಂಟೆ ಆಗಿತ್ತು. ಅದು ಅವನ್ನೆಲ್ಲ ಇಟ್ಕೊಂಡು ಸೊ ಅವೆಲ್ಲ ಬಂದಿದ್ದು. ನಾನು ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ನನ್ನ ಗಿಫ್ಟ್ಸೂ ಬಂದಿಲ್ಲ. ಅಂದರೆ ಅದೆಲ್ಲ ಕೇಕ್ ಸುಮ್ಮನೆ ಸೋಕೋಡ್ ಕೇಕ್ ಅದೆಲ್ಲ ಕಟ್ ಮಾಡ್ತೀವಿ. ಆಮೇಲೆ ಅವರು ಗಿಫ್ಟ್ಸ್ ಎಲ್ಲ ಕೊಡೋಕೆ ಶುರು ಮಾಡ್ತು. ಆಮೇಲೆ ನಂದು ಬಂತು. ನಾನು ಕೊಡ್ತಾ ಇದ್ದೀನಿ ಮುಗಿತಾನೇ ಇಲ್ಲ ನಂದು. ನಾವೊಂದು ಇದು ಮಾಡಿಸಿದ್ದೆ ಪಾನಿಪುರಿ ಕೀ ಚೈನ್ ಕಸ್ಟಮರ್ ಅದಂತೂ ತುಂಬ ಕಾಸ್ಟ್ಲಿ ಆಗಿತ್ತು. ಅದನ್ನು ಕೂಡ ಆವಾಗಲೇ ಒಂದು ಹೇಳಿದ್ನಲ್ಲ ಆರ್ಡರ್ ಮಾಡಿಸಿದ್ದು. ಅಂದರೆ ನನ್ನ ಕಾಲೇಜ್ ಫ್ರೆಂಡ್ ಕಡೆಯಿಂದ ಆರ್ಡರ್ ಮಾಡಿಸಿದ್ದು. ಸೊ ಅದು ಅವಳ ತಾನೇ ಮಾಡಿಸಿದ್ದು ನಾನು. ಅಂದರೆ ಅವಳ ಮನೆಗೆ ಎಲ್ಲ ಡೆಲಿವರಿ ಮಾಡಿಸಿದ್ದು. ಅಮ್ಮ ಎಷ್ಟು ಗೊತ್ತಾಗ ನನ್ನ ಕತೆ ಮುಗಿಸ್ತಾರಪ್ಪ. ಇವಾಗಲೂ ಗೊತ್ತಿಲ್ಲ ನಾನು ಏನು ಕೊಡ್ತಿದ್ದೆ, ಆ ವಿಷಯನೇ ಗೊತ್ತಿಲ್ಲ ಅವರಿಗೆ. ಇಟ್ ಈಸ್ ಕಾಲ್ಡ್ ಏನು ತುಂಬಾ ಇದೆ. ಅಂದರೆ ನಾನು ಗಿಫ್ಟೆಲ್ಲ ತಗೊಳಕ್ಕೆ ಹೋದಾಗ ಇಷ್ಟೊಂದು ಜಾಸ್ತಿ ಇರ್ತಿತ್ತಾ, ಅದಕ್ಕೆ ಏನು ಅಂತ ಕೆಳಗಿಂದ ಮುಂಚೆ ನಾನೇ ಹೇಳ್ಬಿಟ್ಟೆ. ಇಲ್ಲ ಬೇರೆ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿತ್ತು. ಎಲ್ಲ ಗಿಫ್ಟ್ಸ್ ನೀನೇ ಹಿಡ್ಕೊ, ಎಲ್ಲ ಒಂದೇ ಸರಿ ಕೊಡೋಣ ಅಂತ ನಾನು ಆ ಥರ ಕೊಟ್ಟೆ. ಹೆಂಗೋ ಅವಳಿಗೆ ನನ್ನ ಫ್ರೆಂಡಿಗೆ ಗೊತ್ತಾಗ್ದೇನೆ, ಅಂದರೆ ಯಾರು ಬರ್ತಡೇ ಐತೆ ಅವಳಿಗೆ ಗೊತ್ತಾಗ್ದೇನೆ ವಾಶ್ರೂಮ್ ಹೋಗಿದ್ದು ನಾನು ಕೊಟ್ಟೆ. ಬಟ್ ಇನ್ನು ಚೇಂಜ್ ಏನೋ ಸಮಥಿಂಗ್ ಏನೋ ಕರ್ಮಕಂಡ ಆಯ್ತದು. ಅದಕ್ಕೆ ನಾನು ಕೊಟ್ಟೆ.
ಕೊಟ್ಟ ಮೇಲೆ ನಾನು ಬೇಕಂತ ತಲೆ ಬಗ್ಸ್ಕೊಂಡೆ. ಅಂದ್ರೆ ಏನೋ ಕೆಳಗೆ ಏನೋ ಬಿದ್ದಿದೆ ತರ ಆಕ್ಟಿಂಗ್ ಮಾಡಿ ಅವಳಿಗೆ ಕೊಟ್ಬಿಟ್ಟೆ. ನಾನು ಕೇಳಿದೆ, ಇಲ್ಲ ಪೆನ್ ಏನೋ ಬಿದ್ದಿತ್ತು ಅದು ಇದು ಅಂದೆ. ಮತ್ತೆ ಅವಳಿಗೆ ಫೇವ್ರೆಟ್ ಚಾಕ್ಲೇಟ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಕೊಟ್ಟು ತುಂಬಾ ಖುಷಿ ಆಯ್ತು. ಅವಳು ಆಕ್ಚುಲಿ ಹತ್ತಿದ್ಲು, ಸೊ ತುಂಬಾ ಜಾಸ್ತಿ ಆಯ್ತು. ಓಕೆ, ಈ ಸಲ ಎಂಥದೂ ಇಲ್ಲ, ಈವನ್ ಅಷ್ಟು ಇದೇ ಇಲ್ಲ ನನ್ನ ಹತ್ರ. ಸೊ ಯಾವ ಲೆವೆಲಿಗೆ ಇದಾಯ್ತಂದ್ರೆ, ಅದು ನೆಕ್ಸ್ಟ್ ಡೇ ಅನ್ಸುತ್ತೆ, ಬರ್ಡೇ ನೆಕ್ಸ್ಟ್ ಡೇ ಅವ್ರ ಮನೆಯಲ್ಲಿ ಅವಳು ನಂಗೆ 9 ಗಂಟೆ 10 ಗಂಟೆಗೆ ಫೋನ್ ಮಾಡವಳೆ. ಹತ್ಕೊಂಡು ಮಾತಾಡ್ತಾವಳೆ. ನೀನು ಇಷ್ಟರ ಯಾಕೆ ಕೊಟ್ಟೆ ನನಗೆ, ನಮ್ಮ ಮನೇಲಿ ಸುಮ್ಮನೆ ನೆನಪ ರಾಮಾಯಣ ಮಾಡ್ತಾವೆ. ಅಂದರೆ ಮನೇಲಿ ಅಷ್ಟೊಂದು ಯಾಕೆ ಖರ್ಚು ಮಾಡಿದೆ ಅದು ಇದು ಅಂತ ಮನೇಲಿ ಹೌದು. ಸೊ ಅಂದರೆ ಯಾವ ಲೆವೆಲಿಗೆ ಹೋಯ್ತಂದ್ರೆ ಸಿಚುವೇಶನ್ನು, ಅವ್ರ ಮನೇಲಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅಂದರೆ ಅಷ್ಟೊಂದೆಲ್ಲ ಯಾಕೆ ಬೇಕಿತ್ತು ಅಂತ. ಅದು ಕಾಮನ್ ಅಲ್ವಾ ಎಲ್ಲ ಮನೆಯಲ್ಲಿ. ಅಂದರೆ ಗಿಫ್ಟ್ಸ್ ಅದೆಲ್ಲ ಯಾಕೆ ಸುಮ್ಮನೆ, ನಂದಂತೂ ಹೆವಿ ಓವರ್ ಆಯ್ತಲ್ಲ, ಅದಕ್ಕೆ ಅವಳು ಹತ್ಕೊಂಡು ಗಿಫ್ಟ್ಸ್ ಎಲ್ಲ ಬಿಸಾಕಿ ಅದೆಲ್ಲ ಸೀನ್. ಓಕೆ, ನಿಮ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಬಾಯ್.